NMMS ಪರೀಕ್ಷೆ 2022-23 ಪತ್ರಿಕೆ 2ರಲ್ಲಿ ಸ್ಯಾಟ್ನ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಇವತ್ತು 13ನೇ ಪಾಠ ವಾಯುಗೋಳ ಪಾಠದ 3ನೇ ಭಾಗ 2ರಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಇನ್ನೊಂದು ಪಾರ್ಟಲ್ಲಿ 30 ಕ್ವಶನ್ಸ್ಗಳಿದ್ದಾವೆ. ಅವುಗಳನ್ನು ಸಹಿತ ತಪ್ಪದೆ ತಾವುಗಳು ವೇಟ್ ಮಾಡಬೇಕು. ಆ ವಿಡಿಯೋವನ್ನು ಸಹಿತ ನೋಡಬೇಕು. ನೀವು ಹಿಂದಿನ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಕೂಲ್, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ಗಳನ್ನು ಮಾಡಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಇದೇ ಥರನಾಗಿರ್ತಕ್ಕಂಥ ನಾವು ಹಾಕ್ತಕ್ಕಂಥ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗ್ತದೆ. ನಾವು ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ 8ನೇ ತರಗತಿಯ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ನೀವು NMMS ವಿಷಯದ ವಿಜ್ಞಾನದ ವಿಡಿಯೋಗಳನ್ನು ತಪ್ಪದೇ ಇದ್ದು ನೋಡಿ. ಅಷ್ಟೇ ಅಲ್ಲದೆ FAS ಎಕ್ಸಾಮ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಮೇನ್ ಏನಪ್ಪ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ನಾವು NMMS ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಒಂದು ಉತ್ತರಗಳನ್ನು ಸಹಿತ ಹಾಕ್ತಾ ಇದ್ದೀವಿ. NMMS ಹಿಂದಿನ ವರ್ಷದ ಪ್ರಶ್ನೆ ಉತ್ತರಗಳಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ಏನು ಮಾಡ್ಬೋದಪ್ಪ ಅಂತಂದರೆ ನೋಡ್ಬೋದು. ಮೇನ್ ಹೇಳಬೇಕಂದ್ರೆ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ಗಳನ್ನು ಮಾಡಲು ಮರೆಯದಿರಿ ಅಂತ ಹೇಳ್ತಾ ಇವತ್ತು 31ರಿಂದ 60 ಪ್ರಶ್ನೆಗಳನ್ನು ವಾಯುಗೋಳ ಪಾಠದಲ್ಲಿರ್ತಕ್ಕಂಥ 2ನೇ ಭಾಗದಲ್ಲಿ ನೋಡೋಣ. ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂದರೆ ಏನು? ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗೋದ್ರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶ ಕಡಿಮೆ ಆಗೋದಕ್ಕೆ ಏನಂತ ಕರೀತಾರೆ? ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂತ ಕರೀತಾರೆ. ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದ? ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ 6.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಏನಾಗ್ತದೆ ವಿದ್ಯಾರ್ಥಿಗಳೇ? ಕಡಿಮೆ ಆಗ್ತಾನೆ ಹೋಗ್ತದ. 165 ಮೀಟರ್ ಎತ್ತರಕ್ಕೆ ಹೋದಂತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದ? 165 ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತದ. ಈ ತರನಾಗಿರ್ತಕ್ಕಂಥ ಸಂಖ್ಯೆಗಳ ಬೇಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿಂದ ಕ್ವಶನ್ಸ್ಗಳು ಸಹಿತ ಬರ್ತಾವೆ. ಉಷ್ಣಾಂಶದ ವಿಪರ್ಯಯ ಅಂದರೆ ಏನು? ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗೋ ಬದಲು ಹೆಚ್ಚುತ್ತಾ ಹೋಗ್ತದ. ನೋಡಿ, ಮೇಲೆ ಏನಾಗಬೇಕು ಅಂತಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗಬೇಕು. ಬಟ್ ಕೆಲವು ಕಂಡೀಷನ್ಗಳಲ್ಲಿ ಏನಾಗ್ತದ ಅಂತಂದ್ರೆ ಆ ಉಷ್ಣಾಂಶ ಕಡಿಮೆ ಆಗುವ ಬದಲಾಗಿ ಹೆಚ್ಚಾಗ್ತಾನೆ ಹೋಗ್ತದ. ಇದನ್ನೇ ಏನಂತ ಕರೀತಾರೆ? ಉಷ್ಣಾಂಶದ ವಿಪರ್ಯಯ ಅಂತ ಏನು ಮಾಡ್ತಾರೆ? ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 35. ಉಷ್ಣಾಂಶದ ವಿಪರ್ಯಯ ಎಲ್ಲಿ ಕಂಡು ಬರ್ತದ? ಹಾಗಾದ್ರೆ ಈ ತರನಾಗಿ ಕಡಿಮೆ ಆಗ್ತಕ್ಕಂಥ ಉಷ್ಣಾಂಶ ಹೆಚ್ಚಾಗ್ತದ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಪರ್ವತಗಳ ಕಣಿವೆ ಪ್ರದೇಶಗಳಲ್ಲಿ. ಈ ಪರ್ವತದ ಕಣಿವೆ ಪ್ರದೇಶಗಳಲ್ಲಿನೇ ನಾವೇನ್ ಮಾಡ್ತೀವಿ? ಉಷ್ಣಾಂಶದ ವಿಪರ್ಯಯಗಳನ್ನ ನೋಡ್ತೀವಿ. 36. ಉಷ್ಣಾಂಶದ ವಿಪರ್ಯಯಕ್ಕೆ ಕಾರಣ ಏನು? ದೀರ್ಘಾವಧಿಯ ರಾತ್ರಿ, ಮೋಡರಹಿತ ಶುಭ್ರ ಆಕಾಶ, ವನಗಾಳಿ, ಮಾರುತರಹಿತ ಮತ್ತು ಹಿಮಾವೃತ ಪರ್ವತದ ಮೇಲ್ಭಾಗ ಅಂತಕ್ಕಂಥದ್ದು 3 ಅಂಶಗಳು ಏನಾಗ್ತಾವಪ್ಪ ಅಂದ್ರೆ ಈ ಉಷ್ಣಾಂಶದ ವಿಪರ್ಯಯಕ್ಕೆ ಕಾರಣೀಭೂತ ಆಗ್ತಾವ. ಭೂಮಿಯ ಉಷ್ಣಾಂಶ ವಲಯಗಳು ಎಷ್ಟಿವೆ? ಭೂಮಿ ಮೇಲೆ 3 ಉಷ್ಣಾಂಶದ ವಲಯಗಳನ್ನು ನಾವು ಕಾಣ್ತೀವಿ. ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತ ವಲಯ ಅಂತಕ್ಕಂಥದ್ದು ಭೂಮಿಯ ಮೇಲೆ ಇರ್ತಕ್ಕಂಥ 3 ವಲಯಗಳು. ಹೆಚ್ಚು ಉಷ್ಣಾಂಶ ವಲಯ ಯಾವುದು? ಉಷ್ಣವಲಯ ಅಂತ ಬರ್ತದಲ್ಲ, ಆ ಉಷ್ಣ ವಲಯದಲ್ಲಿ ಏನಿರ್ತದಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಅತಿ ಹೆಚ್ಚಿನ ಉಷ್ಣಾಂಶಗಳನ್ನು ನಾವೇನ್ ಮಾಡ್ತೀವಿ? ನೋಡ್ತೀವಿ. ಉಷ್ಣವಲಯ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿದೆ? 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದವರೆಗೆ ಉಷ್ಣವಲಯ ಏನ್ ಮಾಡದ? ಹರಡಿಕೊಂಡದ. ಪ್ರಶ್ನೆ 40. ಯಾವ ವಲಯವನ್ನ ಸೂರ್ಯನ ಕಿರಣಗಳನ್ನ ನೇರವಾಗಿ ಪಡಿತದ? ಉಷ್ಣವಲಯ ಇದಲ್ಲ, ಈ ಉಷ್ಣವಲಯದಲ್ಲಿ ಏನಾಗ್ತವಪ್ಪ ಅಂದ್ರೆ ಸೂರ್ಯನ ಕಿರಣಗಳನ್ನ ನೇರವಾಗಿ ಪಡಿತೀವಿ. ಅದಕ್ಕಾಗಿ ಉಷ್ಣವಲಯದಲ್ಲಿ ಹೆಚ್ಚು ಶಾಖ ಉಷ್ಣತೆ ಇರ್ತದ. ಯಾವ ವಲಯದಲ್ಲಿ ಉಷ್ಣಾಂಶ ಸಮತೋಲನವಾಗಿರ್ತದ? ಸಮಶೀತೋಷ್ಣ. ಓಕೆ, ಸಮಶೀತ ಉಷ್ಣ ಅಂದ್ರೆ ಶೀತನೂ ಅಷ್ಟೇ ಇರ್ತದ, ಉಷ್ಣನೂ ಅಷ್ಟೇ ಇರ್ತದ. ಉಷ್ಣಾಂಶ ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂತಂದ್ರೆ ಇಲ್ಲಿ ಸಮತೋಲನ ರೂಪದಲ್ಲಿ ಇರ್ತದ. ಯಾವ ವಲಯದಲ್ಲಿ? ಸಮಶೀತೋಷ್ಣ ವಲಯದಲ್ಲಿ. ಸಮಶೀತೋಷ್ಣ ವಲಯ ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಿಸಿದೆ? ಉತ್ತರ ಎಸ್, ಇದು ಉತ್ತರಾರ್ಧಗೋಳದಲ್ಲಿ 23.5 ಡಿಗ್ರಿ ಉತ್ತರದಿಂದ
66.5 ಡಿಗ್ರಿ ಉತ್ತರದವರೆಗೆ ಏನಾಗದಪ್ಪ ಅಂದ್ರೆ ಸಮಶೀತೋಷ್ಣ ವಲಯ ವಿಸ್ತರಿಸಿಕೊಂಡಿದೆ. ಅತ್ಯಂತ ಶೀತ ಪ್ರದೇಶ ಯಾವುದು? ಶೀತ ವಲಯ. ಸೊ ಶೀತ ವಲಯಕ್ಕೆ ಏನಂತ ಕರಿತೀವಿ? ಅದು ಅತ್ಯಂತ ಶೀತ ಪ್ರದೇಶ ಆಗದ. ಶೀತ ವಲಯದಲ್ಲಿ ಅತಿ ಕಡಿಮೆ ಉಷ್ಣಾಂಶಕ್ಕೆ ಕಾರಣ ಏನು? ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳ್ತಾವ. ಸೊ ಅದಕ್ಕಾಗಿ ಶೀತ ವಲಯದಲ್ಲಿ ಕಡಿಮೆನೆ ಉಷ್ಣಾಂಶ ಇರ್ತದ. ಸಮೋಷ್ಣ ರೇಖೆಗಳು ಅಂದ್ರೆ ಏನು? ಒಂದೇ ಪ್ರಮಾಣದ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನ ಸೇರಿಸಲು ಎಳೆಯಬಹುದಾದ ರೇಖೆಗಳನ್ನೇ ಸಮೋಷ್ಣ ರೇಖೆಗಳು ಅಂತ ಕರಿತೀವಿ. ಅತಿ ಹೆಚ್ಚು ಉಷ್ಣಾಂಶ ಭಾರತದಲ್ಲಿ ಎಲ್ಲಿ ದಾಖಲಾಗಿದೆ? ರಾಜಸ್ಥಾನ್ ರಾಜ್ಯದ ಗಂಗಾನಗರದಲ್ಲಿ. ಸೊ ಭಾರತದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶದ ಪ್ರದೇಶ ಅಂತ ಕರಿತೀವಿ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಎಲ್ಲಿ ದಾಖಲಾಗಿದೆ? ಸೊ ಜಮ್ಮು ಕಾಶ್ಮೀರದ ಲೇಹ ಅಂತ ಬರ್ತದ. ಈ ಜಮ್ಮು ಕಾಶ್ಮೀರದ ಲೇಹದಲ್ಲಿ ಏನಾಗಿರ್ತದಪ್ಪ ಅಂತಂದ್ರ ಕಡಿಮೆ ಉಷ್ಣಾಂಶ ದಾಖಲು ಆಗಿರ್ತದ. ಪ್ರಪಂಚದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ಎಲ್ಲಿ ದಾಖಲಾಗಿದೆ? ಅಲ್ ಅಜಿಜಿಯಾ ಆಫ್ರಿಕಾದಲ್ಲಿರ್ತಕ್ಕಂಥ ಪ್ರದೇಶ. ಈ ಅಲ್ ಅಜಿಜಿಯಾದಲ್ಲಿ ಏನಾಗದಪ್ಪ ಅಂದ್ರ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶಗಳನ್ನು ನಾವು ನೋಡ್ತೀವಿ. ಪ್ರಪಂಚದಲ್ಲೇ ಅತಿ ಕಡಿಮೆ ಉಷ್ಣಾಂಶ ಎಲ್ಲಿ ದಾಖಲಾಗದ? ರಷ್ಯಾದಲ್ಲಿರ್ತಕ್ಕಂಥ ವರ್ಕೋಯಾನಸ್ಕ ಅಂತಕ್ಕಂಥದ್ದಲ್ಲಿ. ಸೊ ಕಡಿಮೆ ಉಷ್ಣಾಂಶ ಇಡೀ ಜಗತ್ತಿನಲ್ಲಿ ದಾಖಲು ಆಗದ. ಪ್ರಪಂಚದ ಅತ್ಯಂತ ಶೀತ ಪ್ರದೇಶ ಯಾವುದು? ವಸ್ತೋಕ್ ಅಂತ ಬರ್ತದ. ಅದೆಲ್ಲ ಇತ್ತಪ್ಪ ಅಂತಂದ್ರ ಅಂಟಾರ್ಟಿಕಾದಲ್ಲಿ ಬರ್ತದ. ಅದು ಪ್ರಪಂಚದ ಅತಿ ಶೀತ ಪ್ರದೇಶ. ವಾಯುಮಂಡಲದ ಒತ್ತಡ ಅಂದ್ರೆ ಏನು? ಗಾಳಿಯು ಭೂಮಿಯ ಮೇಲೆ ಒತ್ತಡ ಉಂಟು ಮಾಡೋದಕ್ಕೇನೆ ವಾಯುಮಂಡಲದ ಒತ್ತಡ ಅಂತ ಕರಿತೀವಿ. ವಾಯುವಿನ ಒತ್ತಡ ಅಳೆಯಲು ಬಳಸುವ ಉಪಕರಣ ಯಾವುದು? ಸೊ ವಾಯು ಭಾರಮಾಪಕ ಬರ್ತದ. ಅದು ವಾಯುವಿನ ಒತ್ತಡವನ್ನ ಅಳಿತದ. ಒತ್ತಡವನ್ನ ಯಾವ ಮಾನದಲ್ಲಿ ಅಳಿತೀವಿ? ಸೊ ಒತ್ತಡವನ್ನ ಮಿಲಿಬಾರ್ಗಳಲ್ಲಿ ಅಳಿತೀವಿ. ಅದನ್ನ MB ಅಂತಲೂ ಕೂಡ ಬರೀತಾರೆ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟು? 1313.25. ಇದು ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಆಗದ. ವಾಯುಮಂಡಲದ ಒತ್ತಡ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ, ಸಮುದ್ರ ಮಟ್ಟದಿಂದ ಎತ್ತರ, ನೀರಾವಿ. ಈ 4 ಅಂಶಗಳು ವಾಯುಮಂಡಲದ ಒತ್ತಡದ ಮೇಲೆ ಪ್ರಭಾವವನ್ನ ಬೀರ್ತಾವ. ಪ್ರತಿ 300 ಮೀಟರ್ಗೆ ಎಷ್ಟು ವಾಯುಮಂಡಲದ ಒತ್ತಡ ಇಳಿಕೆ ಆಗ್ತದ? 34 ಮಿಲಿಬಾರ್ ಅಷ್ಟು ಏನಾಗ್ತದಪ್ಪ ಅಂದ್ರೆ ಇಳಿಕೆ ಆಗ್ತದ. ಗೋಳದ ಮೇಲೆ ಎಷ್ಟು ಒತ್ತಡ ಪಟ್ಟಿಗಳಿವೆ? ಸೊ ಗೋಳದ ಮೇಲೆ 7 ಒತ್ತಡ ಪಟ್ಟಿಗಳನ್ನು ನೋಡ್ತೀವಿ. ಹೆಚ್ಚು ಉಷ್ಣಾಂಶ ಕಡಿಮೆ ಒತ್ತಡ ಹೊಂದಿರುವ ಪಟ್ಟಿ ಯಾವುದು? ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಹೆಚ್ಚು ಉಷ್ಣಾಂಶ ಕಡಿಮೆ ಒತ್ತಡ ಪಟ್ಟಿಯನ್ನು ಹೊಂದಿದೆ. ಅಂತರ್ ಉಷ್ಣ ಸಂಧಿ ವಲಯ ಅಂತ ಕರೀತಾರೆ. ಸೊ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯ ಪ್ರದೇಶವೇ ಅಂತರ್ ಉಷ್ಣ ಸಂಧಿ ವಲಯ ಅಂತ ಕರೀತಾರೆ. ಸೊ ಇಷ್ಟೇ ಇತ್ತು ಈ ವಾಯುಗೋಳದ 2ನೇ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಕ್ವಶನ್ಸ್ಗಳನ್ನ. ಇನ್ನು 30 ಕ್ವಶನ್ಸ್ ಇದಾವ. ಅವುಗಳನ್ನ ಸಹಿತ ವೇಟ್ ಮಾಡಿ ನೋಡಿ. ಸೊ ಬಹಳ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದಾವೆ. ನೀವುಗಳು ವಿಡಿಯೋಗಳನ್ನ ವ್ಯೂ ಮಾಡಿ ಶೇರ್ಗಳನ್ನ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.